ಸಮಯಸಾರ ಭಾಗ 17. ಸಮಯಸಾರ ಭಾಗ 17. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಸಮಯಸಾರವನ್ನು ಭಾಗ 17ರಲ್ಲಿ ಕೇಳ್ತಾ ಇದ್ರಿ. 16 ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ. ಅವುಗಳನ್ನೆಲ್ಲ ಕೇಳ್ಕೊಬರ್ರಿ. ಇದನ್ನು ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಪ್ರಶ್ನೆ 283. ಆತ್ಮನು ಅಂದರೆ ಚೇತನವು ಯಾವ ಭ್ರಮೆಯನ್ನು ಅನುಭವಿಸುತ್ತದೆ? ಉತ್ತರ: ಯಾವಾಗ ಕರ್ಮದ ಉದಯವು ಬರುತ್ತದೆ ಆಗ ಈ ಆತ್ಮನು ದುಃಖ ರೂಪದಿಂದ ಪರಿಣಮಿಸುತ್ತಾನೆ. ಮತ್ತು ಯಾವ ದುಃಖ ರೂಪವಾದ ಭಾವವಿದೆ ಅದು ಅಧ್ಯವಸಾನವಿರುವುದರಿಂದ ದುಃಖ ರೂಪವಾದ ಭಾವಗಳಲ್ಲಿ ಚೇತನೆಯು ಭ್ರಮೆಯ ಉತ್ಪನ್ನ ಮಾಡುತ್ತದೆ. ಅಂದರೆ ಚೇತನೆಯಲ್ಲಿ ಭ್ರಮೆಯು ಉತ್ಪನ್ನ ಆಗುತ್ತದೆ. ನಿಶ್ಚಯವಾಗಿ ದುಃಖ ರೂಪವಾದ ಭಾವವು ಚೇತನ ಅಲ್ಲ. ಕರ್ಮಜನ್ಯವಿರುವುದರಿಂದ ಅದು ಜಡವೇ ಆಗಿದೆ. ಪ್ರಶ್ನೆ 284. ಅಧ್ಯವಸಾನಾದಿ ಭಾವಗಳು ಪುದ್ಗಲ ದ್ರವ್ಯದ ಸ್ವಭಾವ ಇವೆ. ಮತ್ತು ಸರ್ವಜ್ಞ ದೇವರು ಆಗಮದಲ್ಲಿ ಇವುಗಳಿಗೆ ಜೀವದ ಭಾವವೆಂದು ಏಕೆ ಹೇಳುತ್ತಾರೆ? ಇದಕ್ಕೆ ಉತ್ತರವಾಗಿ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ 46ನೆಯ ಸಂಖ್ಯೆಯ ಗಾಥೆಯನ್ನು ಹೇಳುತ್ತಾರೆ. ವ್ಯವಹಾರಸ ದರೀಸಣ ಮುವ ಏಸೋ ವಣ್ಣಿದೋ ಜಿನವ್ರೇಹಿಂ ಜೀವ ಏದೇ ಸವ್ವೇ ಅಜ್ಜಾವಸಾಣ ದಾವೋ ಭಾವ. ಅಂದರೆ ಈ ಗಾಥೆಯ ಅರ್ಥ ಅಂತಂದರೆ, ಸರ್ವಜ್ಞರ ಆಗಮದಲ್ಲಿ ಇವುಗಳಿಗೆ ಜೀವಭಾವವೆಂದು ಏಕೆ ಹೇಳುತ್ತಾರೆ? ಅದರ ಉತ್ತರದ ಗಾಥಾಸೂತ್ರ ಏನೆಂದರೆ, ಇವು ಎಲ್ಲವೂ ಅಧ್ಯವಸಾನಾದಿಕ ಭಾವಗಳು ಜೀವಗಳೆಂದು ಜಿನೇಶ್ವರರು ಯಾವ ಉಪದೇಶವನ್ನು ಕೊಟ್ಟಿದ್ದಾರೆ ಅದು ವ್ಯವಹಾರ ನಯದ ಮತ ಇದೆ. ಪ್ರಶ್ನೆ 285. ಅಧ್ಯವಸಾನಾದಿ ಭಾವಗಳನ್ನು ಜಿನದೇವರು ಯಾವ ನಯಕ್ಕೆ ಅನುಸಾರವಾಗಿ ಉಪದೇಶ ನೀಡಿದ್ದಾರೆ? ಉತ್ತರ: ಈ ಎಲ್ಲ ಅಧ್ಯವಸಾನಾದಿ ಭಾವಗಳು ಜೀವವೆಂದು ಭಗವಾನ್ ಸರ್ವಜ್ಞ ದೇವರು ಹೇಳಿದ್ದು ಅಭೂತಾರ್ಥ ಅಂದರೆ ಅಸತ್ಯಾರ್ಥ ರೂಪ ವ್ಯವಹಾರ ನಯದಿಂದಲೇ ಹೇಳಿದ್ದಾರೆ. ಕಾರಣ, ವ್ಯವಹಾರ ನಯವು ವ್ಯವಹಾರಿ ಜನರಿಗೆ ಪರಮಾರ್ಥವನ್ನು ಹೇಳುತ್ತದೆ. ಹೇಗೆ ಸಾಮಾನ್ಯ ಭಾಷೆಯು ಮ್ಲೇಚ್ಛ ಜನರಿಗೆ ಸರಿಯಾಗಿ ವಸ್ತು ಸ್ವರೂಪವನ್ನು ತಿಳಿಸಿಕೊಡುತ್ತದೆ, ಅದೇ ಪ್ರಕಾರ ಈ ನಯ ಇದೆ. ಆದ್ದರಿಂದ ಪರಮಾರ್ಥವಿಲ್ಲದಿದ್ದರೂ ಧರ್ಮತೀರ್ಥಗಳ ಪ್ರವೃತ್ತಿಯ ಸಲುವಾಗಿ ವ್ಯವಹಾರ ನಯದ ಕಥನ ಮಾಡಿದ್ದಾರೆ. ಒಂದು ವೇಳೆ ವ್ಯವಹಾರದ ಕಥನ ಮಾಡದೆ ಕೇವಲ ನಿಶ್ಚಯ ನಯವನ್ನೇ ಕಥನ ಮಾಡಿದರೆ, ನಿಶ್ಚಯ ನಯವು ಆತ್ಮ ಮತ್ತು ಶರೀರವು ಭಿನ್ನವೆಂದು ಹೇಳುತ್ತದೆ. ಅದನ್ನೇ ಏಕಾಂತದಿಂದ ಸ್ವೀಕಾರ ಮಾಡಿದರೆ ತ್ರಸ ಸ್ಥಾವರ ಜೀವಗಳ ಹಿಂಸೆಯು ನಿಶ್ಶಂಕೆಯಿಂದ ಮಾಡಲಾದೀತು. ಹೇಗೆ ಎಂದರೆ, ಭಸ್ಮದ ಮರ್ದನದಿಂದ ಹೇಗೆ ಹಿಂಸೆ ಆಗುವುದಿಲ್ಲವೋ ಅದೇ ಪ್ರಕಾರ ಹಿಂಸೆಯ ಅಭಾವವಾದೀತು. ಮತ್ತು ಅದರಿಂದ ಅವುಗಳ ಹಿಂಸೆಯಿಂದ ಆಗುವ ಬಂಧವೂ ಕೂಡ ಆಗಲಿಕ್ಕಿಲ್ಲ. ಅದೇ ಪ್ರಕಾರ ರಾಗ ದ್ವೇಷ ಮೋಹಿ ಜೀವವು ಕರ್ಮದಿಂದ ಬದ್ಧನಾಗುತ್ತಾನೆ. ಅವನೇ ಮುಕ್ತನಾಗಲು ಯೋಗ್ಯನಿದ್ದಾನೆ. ಹೀಗೆ ಹೇಳಿದ್ದಾರೆ. ನಿಶ್ಚಯದಿಂದ ಜೀವವನ್ನು ಶರೀರದಿಂದ ಸರ್ವಸ್ವ ಭಿನ್ನವೆಂದರೆ ಮೋಕ್ಷದ ಉಪದೇಶದ ಉಪಾಯವೂ ವ್ಯರ್ಥವಾಗಿ ಹೋದೀತು. ಮೋಕ್ಷದ ಅಭಾವವಾದೀತು. ಆದುದರಿಂದ ವ್ಯವಹಾರ ನಯವು ಹೇಳಲ್ಪಟ್ಟಿದೆ. ಇನ್ನು ಮುಂದೆ ಪ್ರಶ್ನೆ 286. ಕೇವಲ ನಿಶ್ಚಯ ನಯದ ಪಕ್ಷ ಸ್ವೀಕರಿಸಿದರೆ ಯಾವ ಹಾನಿ ಆಗುತ್ತದೆ? ಉತ್ತರ: ನಿಶ್ಚಯ ನಯವು ಜೀವವನ್ನು ರಾಗ ದ್ವೇಷ ಶರೀರ ಮೋಹಗಳಿಂದ ಭಿನ್ನವೆಂದು ಹೇಳುತ್ತದೆ.
ಕೇವಲ ಅದರದ್ದೇ ಏಕಾಂತ ಮಾಡಿದರೆ ಶರೀರ ಮತ್ತು ರಾಗ ದ್ವೇಷ ಮೋಹಗಳು ಪುದ್ಗಲ ಸ್ವರೂಪವೆಂದು ನಿಶ್ಚಯವಾದೀತು. ಆಗ ಪುದ್ಗಲದ ಘಾತದಿಂದ ಹಿಂಸೆ ಆಗಲಿಕ್ಕಿಲ್ಲ, ರಾಗ ದ್ವೇಷ ಮೋಹದಿಂದ ಬಂಧವೂ ಆಗಲಿಕ್ಕಿಲ್ಲ. ಈ ಪ್ರಕಾರ ನಿಶ್ಚಯದಿಂದ ಸಂಸಾರ ಮತ್ತು ಮೋಕ್ಷ ಈ ಎರಡು ವಸ್ತುಗಳ ಅಭಾವವಾದೀತು. ಆದರೆ ವಸ್ತು ಸ್ವರೂಪವು ಏಕಾಂತ ಇಲ್ಲ. ಆ ವಸ್ತುಗಳ ಶ್ರದ್ಧೆ ಜ್ಞಾನ ಮತ್ತು ಚಾರಿತ್ರ್ಯಗಳು ಮಿಥ್ಯ. ಆ ವಸ್ತುಗಳು ಅಂದರೆ ವಸ್ತು ಇಲ್ಲ ಅವಸ್ತು ಎಂದು ನಿಶ್ಚಯವಾದೀತು. ಆದುದರಿಂದ ವ್ಯವಹಾರದ ಉಪದೇಶವು ನ್ಯಾಯವೇ ಇದೆ. ಈ ಪ್ರಕಾರ ಸ್ಯಾದ್ವಾದದಿಂದ ಎರಡೂ ನಯಗಳ ವಿರೋಧವನ್ನು ದೂರ ಮಾಡಿ ಶ್ರದ್ಧೆ ಮಾಡುವುದೇ ಸಮ್ಯಕ್ ದರ್ಶನ, ಸಮ್ಯಕ್ತ್ವ ಇದೆ. ಪ್ರಶ್ನೆ 287. ವ್ಯವಹಾರ ನಯವನ್ನು ತಿಳಿಯಲು ಸರಳ ಸುಲಭ ದೃಷ್ಟಾಂತ ಹೇಳಿರಿ. ಇದಕ್ಕೆ ಆಚಾರ್ಯ ಶ್ರೀ ಕುಂದಕುಂದರು ಜೀವಾಧಿಕಾರದ ಗಾಥ ಸಂಖ್ಯೆ 47 ಮತ್ತು 48 ಹೇಳುತ್ತಾರೆ. ರಾಯಾಹು ನಿಗ್ಗದೋತ್ಥಿಯ ಏಸೋ ಬಲ ಸಮುದಯಸ್ಸ ಆದೇಶೋ ವ್ಯವಹಾರೇಣಾದು ಉಚ್ಚದಿ ತತ್ತೇಕೋ ನಿಗ್ಗದೋ ರಾಯ ಏಮೇವ ವ್ಯವಹಾರೋ ಅಜ್ಜಾವಸಾಣಾದಿ ಅಣ್ಣಭಾವಾಣಂ ಜೀವೋತ್ತಿ ಕದೋ ಸುತ್ತೇ ತತ್ತೇಕೋ ನಿಚ್ಚಿದೋ ಜೀವೋ. ಈಗ ಈ ಎರಡು ಗಾತಿಗಳ ಅರ್ಥವನ್ನು ಹೇಳುತ್ತಾರೆ. ಹೇಗೆ ರಾಜನು ಹೊರಟನು ಅಂದರೆ ಸೇನೆಯ ಸಮೂಹಕ್ಕೆ ಹೇಗೆ ರಾಜನು ಹೊರಟನು ಹೀಗೆ ಹೇಳಲಾಗುತ್ತದೆ. ಇದು ವ್ಯವಹಾರವಿದೆ. ಆ ಸೇನೆಯಲ್ಲಿ ವಾಸ್ತವಿಕವಾಗಿ ಒಬ್ಬ ರಾಜನು ಹೊರಟಿದ್ದಾನೆ. ಇದೇ ಪ್ರಕಾರ ಅಧ್ಯವಸನಾದಿ ಅನ್ಯ ಭಾವಗಳಿಗೆ ಪರಮಾಗಮದಲ್ಲಿ ಇದು ಜೀವವಿದೆ ಎಂದು ವ್ಯವಹಾರ ನಯದಿಂದ ಹೇಳಲ್ಪಡುತ್ತದೆ. ಆದರೆ ನಿಶ್ಚಯದಿಂದ ನೋಡಿದರೆ ಆ ಎಲ್ಲ ಭಾವಗಳಲ್ಲಿ ಜೀವನು ಒಬ್ಬನೇ ಇದ್ದಾನೆ. ಇದು ಗಾಥೆಯ ಅರ್ಥ ಆಯಿತು. ಈಗ ಪ್ರಶ್ನೆ 288. ವ್ಯವಹಾರದಿಂದ ಜನರು ಸೈನ್ಯದ ದೊಡ್ಡ ಸಮೂಹಕ್ಕೆ ಒಬ್ಬ ರಾಜ ಹೊರಟಿದ್ದಾನೆ ಎಂದು ಹೇಗೆ ಹೇಳುತ್ತಾರೆ ಮತ್ತು ನಿಶ್ಚಯ ಸತ್ಯ ಏನು ಇದೆ? ಈಗ ಇದರ ಉತ್ತರ, ಯಾವ ಪ್ರಕಾರ ಈ ರಾಜನು 5 ಯೋಜನ ವಿಸ್ತಾರದಲ್ಲಿ ಹೊರಟಿದ್ದಾನೆ ಎಂದು ಇರುತ್ತದೆ. ಅಲ್ಲಿ ನಿಶ್ಚಯದಿಂದ ನೋಡಿದರೆ ಒಬ್ಬ ರಾಜನು 5 ಯೋಜನಗಳಲ್ಲಿ ವ್ಯಾಪಿಸುವುದು ಅಸಂಭವವಿದೆ. ಆದರೂ ಸಹ ವ್ಯವಹಾರಿ ಜನರು ಸೇನೆಯ ಸಮುದಾಯದಲ್ಲಿ ರಾಜ ಎನ್ನುವ ವ್ಯವಹಾರ ಮಾಡುತ್ತಾರೆ. ಪರಮಾರ್ಥದಿಂದ ರಾಜನು ಒಬ್ಬನೇ ಇದ್ದಾನೆ, ಸೈನ್ಯವು ರಾಜನಲ್ಲ. ಅದೇ ಪ್ರಕಾರ ಈ ಜೀವವು ರಾಗದ ಸ್ಥಾನಕ್ಕೆ ವ್ಯಾಪಿಸಿ ಪ್ರವೃತ್ತ ಆಗುತ್ತದೆ. ಆದರೆ ನಿಶ್ಚಯದಿಂದ ನೋಡಿದರೆ ಜೀವ ಅಂದರೆ ಒಂದೇ ಜೀವವು ಸಮಸ್ತ ರಾಗದ ಸ್ಥಾನಗಳಲ್ಲಿ ವ್ಯಾಪಿಸಿ ಇರುವುದು ಅಸಂಭವ ಇದೆ. ಆದರೂ ಕೂಡ ವ್ಯವಹಾರಿ ಜನರು ಅಧ್ಯವಸಾನಾಧಿಕ ಅನ್ಯ ಭಾವಗಳಲ್ಲಿ ಇದು ಜೀವ ಇರುತ್ತದೆ ಹೀಗೆ ವ್ಯವಹಾರ ಮಾಡಲ್ಪಡುತ್ತದೆ. ವಾಸ್ತವಿಕವಾಗಿ ಒಬ್ಬ ಜೀವನೇ ಇದ್ದಾನೆ. ಅಧ್ಯವಸಾನಾದಿ ಭಾವಗಳು ಜೀವದ್ದು ಅಲ್ಲ. ಈಗ ಅಕಸ್ಮಾತ್ ನಿಮಗೆ ಇದನ್ನೇನಾದರೂ ಸ್ವಲ್ಪ ಸರಳವಾಗಿ ಹೇಳಬೇಕು ಅಂದ ಪಕ್ಷದಲ್ಲಿ ಈಗ ನೋಡಿ, ಯಾವ ರೀತಿ ರಾಜ ತನ್ನ ಸೈನ್ಯವನ್ನು ತಗೊಂಡು ಎಲ್ಲಿಗೋ ಹೋಗ್ತಿದ್ದಾನೆ ಅಂತ ಹೇಳ್ಬೋದು. ಹೇಳ್ತಾರಲ್ಲ ಮನುಷ್ಯರು. ಆವಾಗ ಏನಂತಾರೆ ಹೇಳಬೇಕಿದ್ರೆ, ರಾಜ 5 ಯೋಜನ ಪ್ರಮಾಣದಲ್ಲಿ ಹೊರಟಿದ್ದಾನೆ ಹೀಗೆ ಹೇಳಿಬಿಡ್ತಾರೆ ಅಲ್ವಾ. 5 ಯೋಜನ ಅಂದರೆ ಎಷ್ಟಾಗ್ತದೆ?
ಅಂದರೆ ಒಂದು ಸಣ್ಣ ಯೋಜನೆ ಅಂದ ತಕ್ಷಣ 3 ಮೈಲುಗಳಿಗಿಂತ ಸ್ವಲ್ಪ ಜಾಸ್ತಿ ಆಗ್ತದೆ. ದೊಡ್ಡ ಯೋಜನೆ ಬೇರೆ ಇದೆ ಬಿಡಿ, ಅದು ಸಣ್ಣ ಯೋಜನೆಯನ್ನೇ ತಗೊಂಡ್ರೆ ಹಾಗಾಗ್ತದೆ. ಹಾಗಾದರೆ 3 × 5 ಎಷ್ಟಾಗ್ತದೆ ನೋಡ್ರಿ. ಈಗ ಈ ರೀತಿ ಎಷ್ಟು ಮೈಲುಗಳು ಅದು ಅಲ್ಲವಾ, ಅಷ್ಟು ಮೈಲುಗಳಲ್ಲಿ ಅಂದರೆ 15-20 ಮೈಲುಗಳಲ್ಲಿ ಅಥವಾ 30 ಮೈಲುಗಳಲ್ಲಿ ಒಬ್ಬನೇ ರಾಜ ಅಷ್ಟು ವಿಸ್ತಾರವಾಗಿ ಹೋಗಲು ಸಾಧ್ಯವೇ? ಇದು ಪ್ರಶ್ನೆ ಅಲ್ವಾ. ಆದರೆ ವ್ಯವಹಾರಿ ಜನರು ಏನಂತಾರೆ ಅಂದರೆ, ಸಂಪೂರ್ಣ ಸೈನ್ಯದ ಮಧ್ಯದಲ್ಲಿ ರಾಜ ಹೊರಟಿದ್ದಾನೆ. ಆದರೆ ಅವ್ರು ಏನಂತಾರೆ, ವ್ಯವಹಾರಿ ಜನರು ವ್ಯವಹಾರ ಮಾತುಗಳಲ್ಲಿ ಏನಂತಾರೆ, ರಾಜ ಹೋಗ್ತಾ ಇದ್ದ 5 ಯೋಜನ ಪ್ರಮಾಣ ವಿಸ್ತಾರದಲ್ಲಿ ಹೋಗ್ತಾ ಇದ್ದ, ಈ ರೀತಿ ಹೇಳ್ತಾರೆ ಅಲ್ವಾ. ಅದೇ ರೀತಿ ಈ ಅಧ್ಯಾವಸಾನ ಆದಿಗಳು ಇದಾವಲ್ಲ, ಇವೆಲ್ಲವೂ ಕೂಡ ಸೈನ್ಯದಂತೆ ಇಲ್ಲಿ ತಿಳಿಬೇಕು. ಅದು ಆತ್ಮನನ್ನು ಇಲ್ಲಿ ರಾಜನಂತೆ ತಿಳಿಬೇಕು. ರಾಜನೇ ಇದ್ದಾನೆ, ಒಬ್ಬನೇ ಇದ್ದಾನೆ ಅಲ್ವಾ. ಅಧ್ಯಾವಸಾನಾದಿ ಎಲ್ಲ ಅಂದರೆ ಎಲ್ಲ ಸೈನ್ಯ ಒಬ್ಬ ರಾಜ ಇದ್ದಾನ ಇಲ್ವಲ್ಲ, ಅದೇ ರೀತಿ ಇಲ್ಲಿ ತಿಳಿಯಬೇಕು. ಪ್ರಶ್ನೆ 289. ಅಧ್ಯಾವಸಾನಾಧಿಕ ಭಾವಗಳು ಜೀವರೂಪ ಇಲ್ಲದಿದ್ದರೆ ಒಂದು ಟಂಕೋತ್ಕೀರ್ಣ ಪರಮಾತ್ಮ ಸ್ವರೂಪ ಜೀವನು ಹೇಗೆ ಇದ್ದಾನೆ, ಅವನ ಲಕ್ಷಣ ಏನು? ಇದಕ್ಕೆ ಉತ್ತರವಾಗಿ ಆಚಾರ್ಯರು ಜೀವಾಧಿಕಾರದ 49ನೆಯ ಸಂಖ್ಯೆಯ ಗಾಥಾವನ್ನು ಹೇಳುತ್ತಾರೆ, ಕೇಳಿರಿ. ಅರಸಮರುವಮ ಗಂಧಂ ಅವ್ವತ್ತಂ ಛೇದ ಗುಣ ಮಸದ್ಧಂ. ಈ ಗಾಥೆಯನ್ನು ಇನ್ನೊಂದು ಸಲ ಕೇಳ್ರಿ. ಅರಸಮರುವಮ ಗಂಧಂ ಅವ್ವತ್ತಂ ಛೇದಣ ಗುಣ ಮಸದ್ಧಂ ಜಾಣ ಅಲಿಂಗ ಗಹಣಂ ಜೀವಾಮ ನಿದ್ದಿಟ್ಟ ಸಂಠಾಣಂ. ಈಗ ಈ ಗಾಥೆಯ ಅರ್ಥವನ್ನು ಕೇಳಿರಿ. ಹೇ ಭವ್ಯ ಜೀವ, ನೀನು ಜೀವನಿಗೆ ಹೀಗೆ ತಿಳಿ, ಅವನು ರಸರಹಿತ, ರೂಪರಹಿತ, ಗಂಧರಹಿತ, ಇಂದ್ರಿಯ ಗೋಚರವಿಲ್ಲ, ಚೇತನ ಗುಣ ಸಹಿತ, ಶಬ್ದರಹಿತ, ಯಾವುದೂ ಚಿಹ್ನೆಯಿಂದ ಗ್ರಹಣ ಯೋಗ್ಯವಿಲ್ಲ, ನಿಶ್ಚಿತ ಆಕಾರವಿಲ್ಲದ್ದು ಇದೆ. ಪ್ರಶ್ನೆ 290. ಗಾಥಾ 49ರ ಟೀಕೆಯು ಏನು ಇದೆ? ಉತ್ತರ: ಇಲ್ಲಿ ಸ್ವಲ್ಪ ಇದು ಬಹಳ ವಿಸ್ತಾರವಾದ ಕಥನವನ್ನು ಮಾಡಲಾಗುತ್ತದೆ. ನೀವು ಇದನ್ನು ಸ್ವಲ್ಪ ಸಮಾಧಾನವಾಗಿ 2-3 ಸತಿ ಕೇಳಿದ್ರೆ ಇದು ತಮ್ಮ ತಿಳುವಳಿಕೆಗೆ ಬರ್ತದೆ. ಇದನ್ನು ಸಂಕ್ಷಿಪ್ತವಾಗಿ ಆಮೇಲೆ ಹೇಳ್ತೀನಿ. ಮೊದಲು ಮೂಲ ವಸ್ತುಗಳನ್ನು ಹೇಳಿಕೊಂಡು ಹೋಗುತ್ತೇನೆ. ಪ್ರಾರಂಭ. ಇದು ಬಹಳ ವಿಸ್ತಾರವಾದ ಕಥನ ಇದೆ, ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಯಾವುದು ಜೀವವಿದೆಯೋ ಅದು ನಿಶ್ಚಯದಿಂದ ಪುದ್ಗಲ ದ್ರವ್ಯದಿಂದ ಭಿನ್ನ ಇದೆ. ಅದರಲ್ಲಿ ರಸಗುಣವು ವಿದ್ಯಮಾನವಿಲ್ಲ, ಅದು ನೀರಸವೂ ಇದೆ. ಪುದ್ಗಲ ದ್ರವ್ಯದ ಗುಣಗಳಿಂದ ಭಿನ್ನವಿದೆ, ಅದರಲ್ಲಿ ರಸಗುಣದ ಅಭಾವವಿರುವುದರಿಂದಲೂ ಅದು ಅರಸ ಇದೆ. ನಿಶ್ಚಯದಿಂದ ಪುದ್ಗಲ ದ್ರವ್ಯದ ಸ್ವಾಮಿತ್ವದ ಅಭಾವವಿದೆ, ಆದ್ದರಿಂದ ದ್ರವ್ಯೇಂದ್ರಿಯದ ಅವಲಂಬನೆಯಿಂದ ರಸರೂಪದ ಪರಿಣಾಮವನ್ನು ಮಾಡುವುದಿಲ್ಲ, ಅದರಿಂದಲೂ ಅದು ಅರಸ ಇದೆ. ಸ್ವಭಾವ ದೃಷ್ಟಿಯಿಂದ ನೋಡಿದರೆ ಕ್ಷಾಯಪಶಮಿಕ ಭಾವದ್ದು ಕೂಡ ಅಭಾವವಿದೆ, ಆದ್ದರಿಂದ ಭಾವೇಂದ್ರಿಯಗಳ ಅವಲಂಬನೆಯಿಂದಲೂ ಇದು ರಸರೂಪದಿಂದ ಪರಿಣಮಿಸುವುದಿಲ್ಲ, ಆದ್ದರಿಂದಲೂ ಅರಸ ಇದೆ. ಇದೊಂದು ಈಗ ಇದರಲ್ಲಿ ಒಂದು ಸಣ್ಣ ವಿಷಯ ಏನಾಗ್ತದೆ ಅಂತಂದರೆ, ಈಗ ನೀವು ಇದನ್ನು 1, 2, 3, 4 ಈ ರೀತಿ ನಾನು ಹೇಳ್ಕೊಂಡು ಹೋಗ್ತೀನಿ, ಆವಾಗ ನಿಮಗೆ ಗೊತ್ತಾಗ್ಬೋದು. ಅದನ್ನು ಸ್ವಲ್ಪ ಹಿಂದೆ ಬರ್ರಿ. ಈಗ 1, ಯಾವುದು ಜೀವವಿದೆಯೋ ಅದು ನಿಶ್ಚಯದಿಂದ ಪುದ್ಗಲ ದ್ರವ್ಯದಿಂದ ಭಿನ್ನವಿದೆ, ಅದರಲ್ಲಿ ರಸಗುಣವು ವಿದ್ಯಮಾನವಿಲ್ಲ, ಅದು ನೀರಸವೂ ಇದೆ. ಪುದ್ಗಲ ದ್ರವ್ಯದ ಗುಣಗಳಿಂದ ಭಿನ್ನವಿದೆ, ಅದರಲ್ಲಿ ಅಂದರೆ ಜೀವದಲ್ಲಿ ರಸಗುಣದ ಅಭಾವವಿರುವುದರಿಂದ ಅದು ಅರಸ ಇದೆ. ಈಗ 2ನೇ ಬಿಂದುವನ್ನು ಕೇಳ್ರಿ. ನಿಶ್ಚಯದಿಂದ ಪುದ್ಗಲ ದ್ರವ್ಯದ ಸ್ವಾಮಿತ್ವದ ಅಭಾವವಿದೆ,
ಅದರಿಂದ ದ್ರವ್ಯೇಂದ್ರಿಯದ ಅವಲಂಬನೆಯಿಂದ ರಸರೂಪ ಪರಿಣಮನವನ್ನು ಮಾಡುವುದಿಲ್ಲ, ಅದರಿಂದಲೂ ಅರಸ ಇದೆ. ಇನ್ನು ಬಿಂದು 3, ಸ್ವಭಾವ ದೃಷ್ಟಿಯಿಂದ ನೋಡಿದರೆ ಕ್ಷಾಯೋಪಶಮಿಕ ಭಾವದ್ದು ಸಹ ಅಭಾವವಿದೆ. ಆದ್ದರಿಂದ ಭಾವೇಂದ್ರಿಯಗಳ ಅವಲಂಬನದಿಂದಲೂ ರಸರೂಪದಿಂದ ಪರಿಣಮಿಸುವುದಿಲ್ಲ, ಆದ್ದರಿಂದಲೂ ಇದು ಅರಸ ಇದೆ. ಇನ್ನು 4ನೇ ವಿಷಯ ನೋಡ್ರಿ, ಇದರದ್ದು ಸಂವೇದನಾ ಪರಿಣಾಮವು ಒಂದೇ ಇದೆ. ಅದು ಎಲ್ಲ ವಿಶೇಷಗಳಲ್ಲಿ ಸಾಧಾರಣ ರೂಪದಿಂದ ಇದೆ. ಇದೇ ಅವನ ಸ್ವಭಾವವಾಗಿರುವುದರಿಂದ ಅವನು ಕೇವಲ ಒಂದು ರಸವೇದನೆಯ ಪರಿಣಾಮವನ್ನು ಪ್ರಾಪ್ತ ಮಾಡಿಕೊಂಡು ಸ್ವಾದ ಮಾಡುವುದಿಲ್ಲವೆಂದು ಅರಸನಿದ್ದಾನೆ. 5ನೇ ವಿಷಯ, ಅವನಿಗೆ ಎಲ್ಲ ನ್ಯಾಯಗಳ ಜ್ಞಾನವಿರುತ್ತದೆ. ಆದರೆ ಸಮಸ್ತ ನ್ಯಾಯಕದ ತಾಧ್ಯಾತ್ಮದ ಅಂದರೆ ಏಕರೂಪವಾಗುವುದರ ನಿಷೇಧವಿರುವುದರಿಂದ ಜ್ಞಾನ ರೂಪದಲ್ಲಿ ರಸದ ಪರಿಣಾಮವಾಗುತ್ತಿದ್ದರೂ ಕೂಡ ತಾನು ಸ್ವತಃ ರಸರೂಪವಾಗಿ ಪರಿಣಮಿಸುವುದಿಲ್ಲವೆಂದು ಅರಸನಿದ್ದಾನೆ. ಆಯಿತು, ಇದು 5 ಬಿಂದುಗಳನ್ನು ಇಲ್ಲಿ ಹೇಳಿದ್ದಾಯ್ತಲ್ವ. ಹಾಂ, ಇನ್ನು ಮುಂದೆ ಈಗ ಒಂದಾಯಿತು, ಇದು ರಸದ್ದಾಯಿತು ಅಲ್ವಾ. ಇಲ್ಲಿ ಅರಸ ಅಂತಂದರೆ ರಸ ಅವನಲ್ಲಿ ಇಲ್ಲ ಅಂತ ಆಯಿತು. ಹಾಂ, ಇನ್ನು ಮುಂದೆ ಹಾಗಾದರೆ ಕೇಳೋಣ. ಇದೇ ಪ್ರಕಾರವಾಗಿ ನಿರಾಕಾರ ಅಂದರೆ ಆಕಾರ ಇಲ್ಲ, ನಿರ್ಗಂಧ ಅಂದರೆ ಗಂಧ ಇಲ್ಲ, ವಾಸನೆ ಇಲ್ಲ, ನಿಶ್ಶಬ್ದ ಅಂದರೆ ಶಬ್ದ ಇಲ್ಲ. ಇದನ್ನು ಇನ್ನೊಂದು ಸಲ ಕೇಳ್ರಿ. ಇದೇ ಪ್ರಕಾರವಾಗಿ ನಿರಾಕಾರ, ನಿರ್ಗಂಧ, ನಿಶ್ಶಬ್ದ, ಅವ್ಯಕ್ತ ಈ 4 ವಿಶೇಷಗಳನ್ನು ಸಹ ಇಲ್ಲಿ 6 ಕಾರಣಗಳಿಂದ ನಿಷೇಧ ಮಾಡಿದೆ. ಅದನ್ನು ಇದೇ ಪ್ರಕಾರವಾಗಿ ತಿಳಿಯಬೇಕು. ಇನ್ನು ಮುಂದೆ ಅನಿರ್ದಿಷ್ಟ ಸಂಸ್ಥಾನವನ್ನು ಹೇಳುತ್ತಾರೆ. ಅಂದರೆ ಯಾವುದೇ ರೀತಿ ನಿರ್ದಿಷ್ಟ ಆಕಾರ ಇರುವುದಿಲ್ಲ, ಅದನ್ನು ಹೇಳುತ್ತಾರೆ. 1, ಪುದ್ಗಲ ದ್ರವ್ಯದಿಂದ ರಚಿಸಲ್ಪಟ್ಟ ಸಂಸ್ಥಾನ ಅಂದರೆ ಆಕಾರಗಳಿಂದ ಹೇಳಲಿಕ್ಕೆ ಬರುವುದಿಲ್ಲ, ಏನೆಂದರೆ ಇದೇ ಪ್ರಕಾರವಿದೆ ಎಂದು. ಇದರಲ್ಲಿ 2, ತನ್ನ ನಿಯತ ಸ್ವಭಾವದಿಂದ ಅನಿಯತ ಸಂಸ್ಥಾನ ರೂಪ ಅನಂತ ಶರೀರಗಳಲ್ಲಿ ಇರುತ್ತಾನೆ, ಆದ್ದರಿಂದಲೂ ಆಕಾರ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಇದರಲ್ಲಿ 3ನೇ ವಿಷಯ, ಸಂಸ್ಥಾನ ನಾಮಕರ್ಮದ ವಿಪಾಕ ಅದು ಫಲ ಇದೆ, ಅದು ಪುದ್ಗಲ ದ್ರವ್ಯದಲ್ಲಿಯೇ ಆಗುತ್ತದೆ, ಅದರಿಂದಲೂ ಆಕಾರವೆನ್ನುವುದು ಯೋಗ್ಯ ಅಲ್ಲ. ಇನ್ನು 4ನೇ ವಿಷಯ, ಇದರಲ್ಲಿ ಭಿನ್ನ ಭಿನ್ನ ಆಕಾರಗಳಿಂದ ಪರಿಣಮಿತವಾದ ಸಮಸ್ತ ವಸ್ತುಗಳ ಸ್ವರೂಪದೊಡನೆ ಸ್ವಾಭಾವಿಕವಾದ ಸಂವೇದನಾ ಶಕ್ತಿಯ ಸಂಬಂಧವಿದ್ದರೂ ಕೂಡ ಯಾರಿಗೆ ಸಮಸ್ತ ಲೋಕದ ಸಂಪರ್ಕದಿಂದ ಅಂದರೆ ಸಂಬಂಧದಿಂದ ರಹಿತವಾದ ನಿರ್ಮಲ ಅಂದರೆ ಜ್ಞಾನ ಮಾತ್ರ ಅನುಭೂತಿಯಾಗುತ್ತಲಿದ್ದರೂ ತಾನು ಪೂರ್ಣ ರೂಪದಿಂದ ಸಂಸ್ಥಾನ ರಹಿತನಾಗಿರುವುದರಿಂದ ಅನಿರ್ದಿಷ್ಟ ಸಂಸ್ಥಾನನೂ ಇದ್ದಾನೆ. ಹೀಗೆ ಇದು 4 ಪ್ರಕಾರದ ವಿಷಯವನ್ನು ಇಲ್ಲಿ ಹೇಳಲಾಯಿತು. ಈಗ ಇನ್ನು ಮುಂದೆ ನಿಮಗೆ ಈಗ ಅವ್ಯಕ್ತ ಅನ್ನುವಂತಹ ವಿಷಯವನ್ನು ಸಿದ್ಧ ಮಾಡುತ್ತಾರೆ. ಅಂದರೆ ಅದರ ಬಗ್ಗೆ ಹೇಳೋದಿದೆ. ಆದರೆ ಈಗ ಅದು ಮತ್ತೆ ಅದಕ್ಕಿಂತ ಮುಂದಿನ ವಿಷಯ ಕೂಡ ಅವು 2 ಸ್ವಲ್ಪ ಅಂದರೆ ದೊಡ್ಡ ಇರೋದರಿಂದ ಈ ಭಾಗದಲ್ಲಿ ಅದನ್ನು ಹೇಳಲು ಆಗುವುದಿಲ್ಲ. ಇನ್ನು ಮುಂದಿನ ಭಾಗದಲ್ಲಿ ನೀವು ಬಂದು ಕೇಳಬೇಕಾಗಬಹುದು. ಏಕೆಂತಂದರೆ ಇಲ್ಲಿ ಈಗ ಯಾವ ಒಂದು ಸೂಚನೆ ಅಂತಂದರೆ ಇಲ್ಲಿ ಸ್ವಲ್ಪ ನಿಲ್ರಿ. ಈಗ ಸೂಚನೆ ಏನು ನಿಮಗೆ ಇಲ್ಲಿಗ ಯಾವ್ಯಾವ ಬಗ್ಗೆ ಹೇಳಿದ್ದೈತಿ ಇಲ್ಲಿಗ ಅಂದರೆ ಆ ರಸ ಅಂದರೆ ರಸ ಇಲ್ಲ ಅಂತ ಆಯಿತು. ಅದಾದಮೇಲೆ ನಿರಾಕಾರ ಅದ್ರ ಬಗ್ಗೆ, ಅದಾದ ನಂತರ ನಿರ್ಗಂಧ, ಅದಾದ ನಂತರ ನಿಶ್ಶಬ್ದ, ಅದಾದ ನಂತರ ಅವ್ಯಕ್ತ, ಇವೆಲ್ಲ ಇದಾವಲ್ಲ. ಇದ್ರ ಬಗ್ಗೆ ಈಗ ಅಂದರೆ ಇನ್ನು ಉಳಿದವ್ರ ಬಗ್ಗೆ ಹೇಳಲಾಗುತ್ತದೆ. ಆದರೆ ಅದು ಈ ಭಾಗದಲ್ಲಿ ಆಗೋದಾಗಿ ನನಗೆ ಕಾಣೋದಿಲ್ಲ. ನೀವು ಮುಂದಿನ ಭಾಗದಲ್ಲಿ ಬಂದು ಕೇಳಬೇಕಾಗುತ್ತದೆ. ಅದನ್ನು ಮತ್ತೆ ನಿಮಗೆ ಇದು ಎಲ್ಲ ಮುಗಿದ ನಂತರ ಮತ್ತೆ ಒಂದು ಸ್ವಲ್ಪ ಸರಳ ಮಾಡಿ ಅದನ್ನು ಹೇಳುತ್ತೇನೆ. ಆದ್ದರಿಂದ ಈಗ ಇದನ್ನು ಇಷ್ಟನ್ನು ಕೇಳ್ರಿ. ಮತ್ತು ನಾಳೆ ಸರಿಯಾದ ಸಮಯಕ್ಕೆ ಎಲ್ಲರೂ ಬರ್ರಿ. ಸ್ವಲ್ಪ
ವ್ಯತ್ಯಾಸ ಆದರೂ ಕೂಡ ಈ ಬಿಂದುಗಳು ನಿಮಗೆ ಆಮೇಲೆ ಗೊತ್ತಾಗೋದಿಲ್ಲ. ಆದ್ದರಿಂದ ಇದನ್ನ ಬರ್ಕೊಡ್ರಿ, ಈಗ ಅದನ್ನ ಮಾಡ್ಕೊಡು.